ನಮಸ್ಕಾರ ಸ್ನೇಹಿತರೆ, ನಾನಿವಾಗ ನಿಮಗೆ ವಾಹನ್ ಪರಿವಾಹನ್ನಲ್ಲಿ ಪೇಮೆಂಟ್ ಆದಮೇಲೆ ಪೆಂಡಿಂಗಲ್ಲಿರುತ್ತೆ, ಪ್ರಿಂಟೌಟ್ ಬಂದಿರಲ್ಲ, ಅದನ್ನು ಹೇಗೆ ತೆಗೆದುಕೊಳ್ಳೋದೆಂದು ನಿಮಗೆ ಹೇಳ್ತೀನಿ. ಸಿಂಪಲ್, ಗೂಗಲ್ಗೆ ಹೋಗಿ ವಾಹನ್ ಪರಿವಾಹನ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ಪರಿವಾಹನ್ ಸೇವಾ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಯಾವ ಸ್ಟೇಟು ಅಂತ ಎಂಟ್ರಿ ಮಾಡಿ, ಕರ್ನಾಟಕ. ಇಲ್ಲಿ ನೀವು ಮತ್ತೆ ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಾದಮೇಲೆ ಕೆಳಗಡೆ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಗಾಡಿ ನಂಬರು ಟೈಪ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಕೆಳಗಡೆ ಇಲ್ಲಿ ಬಾಕ್ಸ್ ಮಾರ್ಕ್ ಮೇಲೆ ರೈಟ್ ಮಾರ್ಕ್ ಮಾಡಾದಮೇಲೆ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟಾದ್ಮೇಲೆ ಮತ್ತೆ ಪ್ರೊಸೀಡ್ ಕೇಳುತ್ತೆ. ಇಲ್ಲಿ ಮತ್ತೆ ಪ್ರೊಸೀಡ್ ಕೊಡಿ. ಇಲ್ಲಿ ಪೇ ಯುವರ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮದು 5 ಚಾರ್ಸಿ ನಂಬರ್ ಹೇಳಿ, ನಾವು ಟೈಪ್ ಮಾಡಿ. ವೆರಿಫೈ ಡೀಟೇಲ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ನಂಬರ್ ಬರುತ್ತೆ. ಅಂದರೆ ಪೆಂಡಿಂಗಲ್ಲಿ ಉಳಿದಿದ್ರೆ ಮಾತ್ರ ಬರುತ್ತೆ. ಪೆಂಡಿಂಗಲ್ಲಿಲ್ಲ ಅಂದರೆ ಡೈರೆಕ್ಟ್ ನಿಮಗೆ ಟ್ಯಾಕ್ಸ್ ಪೇಮೆಂಟ್ ಮಾಡೋಕ್ಕೆ ಹೋಗುತ್ತೆ. ಪೆಂಡಿಂಗಲ್ಲಿರೋದನ್ನು ಈ ನಂಬರ್ನ ನೀವು ಬರ್ದಿಕ್ಕಳಿ. ನೀವು ಬರ್ದಿಕ್ಕಂದಾದಮೇಲೆ ಯಾವುದು ಅಂದರೆ K250317V09444186 ಈ ನಂಬರ್ ಬರ್ದಾದ್ಮೇಲೆ ನೀವು ಇಲ್ಲಿ ಕ್ಲಿಕ್ ಏರ್ ಅಂತ ಇದೆಯಲ್ಲ, 3ನೇ ಬಾಕ್ಸಲ್ಲಿ 4ನೇ ಬಾಕ್ಸಲ್ಲಿ, ಆ ಕ್ಲಿಕ್ ಏರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ನೋಡಿ ಟ್ರಾನ್ಸಾಕ್ಷನ್ ನಂಬರ್ ನೀವು ಬರ್ದಿಕ್ಕಂದ್ರಲ್ಲ, ಆ ನಂಬರ್ ಹೊಡೀರಿ. ಇಲ್ಲಿ ಟೈಪ್ ಮಾಡಿ K25 ಇದನ್ನು ಟೈಪ್ ಮಾಡಾದಾದಮೇಲೆ ಕೆಳಗಡೆ ಈ ಚಾಪ್ಟರ್ ಏನಿದೆ ಅದನ್ನು ಹಂಗೆ ಅದೇ ಥರ ಸೇಮ್ ಟೈಪ್ ಮಾಡಿ. ಇಲ್ಲಿ ಶೋ ಡೀಟೇಲ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಬರುತ್ತೆ ನಿಮಗೆ. ಇಲ್ಲಿ ರೀ ಅಂತಿದೆಯಲ್ಲ ಲಾಸ್ಟಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದು ಚೆಕ್ ಟು ಬ್ಯಾಂಕ್ ಅಂತ ಇದೆ. ಚೆಕ್ ಟು ಬ್ಯಾಂಕ್ ಅಂತ ಇದೆ. ಚೆಕ್ ಟು ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಪೇಮೆಂಟ್ ಅಂತ ಕೇಳುತ್ತೆ. ಕನ್ಫರ್ಮ್ ಅಂತ ಕೊಡಿ. ಕೊಟ್ಟಾದಮೇಲೆ ನಾಟ್ ಓನ್ಲಿ ಇಲ್ಲಿ ತೋರಿಸ್ತಾ ಇದೆಯಲ್ಲ, ಅಂದರೆ ಅಮೌಂಟ್ ಏನು ಕಟ್ಟಾಗಿಲ್ಲ, ಅಂದರೆ ಇಲ್ಲಿ ಅಮೌಂಟ್ ಕಟ್ಟಾಗಿಲ್ಲ ಅಂತ ಹೇಳಿ. ಅಮೌಂಟ್ ಕಟ್ಟಾಗಿದೆ ಅಂತಂದರೆ ಈ ಸೈಡ್ ಇದೆಲ್ಲ ಕಂಟಿನ್ಯೂ ವೇಟ್ ಫಾರ್ ಬ್ಯಾಂಕ್ ಸೈಡ್ ಅಂತ ಅದನ್ನು ಕೊಡಿ. ನನ್ನ ಅಮೌಂಟ್ ಏನು ಕಟ್ಟಾಗಿಲ್ಲ, ಅದಕ್ಕೆ ನಾನು ಸಬ್ಮಿಟ್ ಮೇಲೆ ಕೊಡ್ತೀನಿ. ಟ್ರಾನ್ಸಾಕ್ಷನ್ ಫೇಲ್ಡ್ ಅಷ್ಟೇ, ಅದು ಕ್ಲಿಯರ್ ಆಗಿರುತ್ತೆ. ಅಕಸ್ಮಾತ್ ಪೇಮೆಂಟ್ ಆಗಿದ್ದರೆ ಪಕ್ಕದ ಕೊಟ್ಟರೆ ನಿಮಗೆ ಪೇಮೆಂಟ್ ಆಗಿರೋದು ಸ್ಲಿಪ್ ಬರುತ್ತೆ, ಪ್ರಿಂಟೌಟ್ ತೆಗಿಬೋದು. ಪೇಮೆಂಟ್ ಆಗಿಲ್ಲ ಅಂದರೆ ಫೇಲ್ಡ್ ಆಗುತ್ತೆ. ಪೇಮೆಂಟ್ ಆಗಿದ್ದರೆ ನಿಮಗೆ ಸ್ಲಿಪ್ ಬರುತ್ತೆ. ಸ್ಲಿಪ್ನ ಡೌನ್ಲೋಡ್ ಮಾಡೋದು ಅಷ್ಟೇ.